ಇಡೀ ಕರ್ನಾಟಕದ ಗ್ರಾಮೀಣ ಜನತೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹೊರಬಂದಿದೆ. ಹಳ್ಳಿಗಳಲ್ಲಿ ಊರಿಗಂಟಿಕೊಂಡಿರೋ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಖರೀದಿ ಮಾಡಿಕೊಂಡಿರೋ ಲಕ್ಷಾಂತರ ಜನರಿಗೆ ಈಗ ದೊಡ್ಡ ನಿರಾಳತೆ ಸಿಕ್ಕಿದೆ. ಹೌದು, ನೀವು ಕೂಡ ಕೃಷಿ ಜಮೀನಿನಲ್ಲಿ ಪ್ಲಾಟ್ ತೆಗೆದುಕೊಂಡಿದ್ದೀರಾ ಅಥವಾ ಅಲ್ಲಿ ಮನೆ ಕಟ್ಟಿದ್ದೀರಾ? ಹಾಗಿದ್ರೆ ಈ ಮಾಹಿತಿ ನಿಮಗಾಗಿ ಬಹಳ ಮುಖ್ಯ. ಇದುವರೆಗೆ ಏನಾಗ್ತಿತ್ತು ಗೊತ್ತಾ? ಹಳ್ಳಿಗಳಲ್ಲಿ ಕೃಷಿ ಜಮೀನುಗಳನ್ನು ಪ್ಲಾಟ್ ಆಗಿ ವಿಭಜಿಸಿ ಮಾರಾಟ ಮಾಡಲಾಗ್ತಿತ್ತು. ಹಲವರು ತಮ್ಮ ಜೀವನದ ಸಂಪಾದನೆ ಇಟ್ಟು ಅಂತಹ ಪ್ಲಾಟ್ಗಳನ್ನು ಖರೀದಿ ಮಾಡಿ ಮನೆ ಕಟ್ಕೊಂಡಿದ್ರು. ಆದರೆ ಸಮಸ್ಯೆ ಏನೆಂದರೆ, ಆ ಪ್ಲಾಟ್ಗಳಿಗೆ ಯಾವುದೇ ಅಧಿಕೃತ ದಾಖಲೆ ಇರಲಿಲ್ಲ. ಇದರಿಂದಾಗಿ ಬ್ಯಾಂಕ್ಗಳಲ್ಲಿ ಮನೆ ಸಾಲ ಸಿಗ್ತಿರಲಿಲ್ಲ, ಗ್ರಾಮ ಪಂಚಾಯಿತಿಯಿಂದ ಸೌಲಭ್ಯಗಳು ಸಿಗ್ತಿರಲಿಲ್ಲ, ವಿದ್ಯುತ್, ನೀರು, ರಸ್ತೆ, ಒಳಚರಂಡಿ ವ್ಯವಸ್ಥೆ ಕೂಡ ಸಿಗ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಪ್ಲಾಟ್ ಮಾರಾಟ ಮಾಡಿದವರು ಅಥವಾ ಅವರ ವಾರಸುದಾರರು ಮತ್ತೆ ಸಮಸ್ಯೆ ಸೃಷ್ಟಿಸುವ ಸಾಧ್ಯತೆ ಕೂಡ ಇತ್ತು. ಇದು ನಮ್ಮ ಜಮೀನು ಎಂದು ಹೇಳಿ ಜಾಗ ಖಾಲಿ ಮಾಡಿಸುವ ಭೀತಿ ಕೂಡ ಹಲವರ ಮನಸ್ಸಿನಲ್ಲಿ ಇತ್ತು. ಆದರೆ ಈಗ ಈ ಎಲ್ಲ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಒಂದು ದೊಡ್ಡ ಪರಿಹಾರವನ್ನ ನೀಡಿದೆ. ರಾಜ್ಯ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಈಗ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಹಳ್ಳಿಗಳಿಗೆ ಅಂಟಿಕೊಂಡಿರೋ ಕೃಷಿ ಜಮೀನುಗಳಲ್ಲಿ ನಿರ್ಮಿಸಲಾದ ಮನೆಗಳು ಮತ್ತು ಪ್ಲಾಟ್ಗಳಿಗೆ ಅಧಿಕೃತ ದಾಖಲೆ ನೀಡಲು ಸರ್ಕಾರ ಮುಂದಾಗಿದೆ. ಅಂದರೆ ಇನ್ನು ಮುಂದೆ ನಿಮ್ಮ ಪ್ಲಾಟ್ ಕಾನೂನುಬದ್ಧವಾಗುತ್ತದೆ. ನೀವು ಆಸ್ತಿಯ ಮಾಲೀಕತ್ವವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಯಾವುದೇ ಬ್ಯಾಂಕ್ನಲ್ಲಿ ಮನೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ. ಸರ್ಕಾರದ ಎಲ್ಲ ಸೌಲಭ್ಯಗಳು ನಿಮಗೆ ಲಭ್ಯವಾಗುತ್ತವೆ. ಇದು ಗ್ರಾಮೀಣ ಜನತೆಗೆ ನಿಜಕ್ಕೂ ಐತಿಹಾಸಿಕ ನಿರ್ಧಾರ. ಇನ್ನೊಂದು ಮುಖ್ಯ ವಿಷಯ, ಇದುವರೆಗೆ ಅನಧಿಕೃತ ಎಂದು ಪರಿಗಣಿಸಲ್ಪಟ್ಟಿದ್ದ ಪ್ಲಾಟ್ಗಳು ಈಗ ಅಧಿಕೃತವಾಗಿ ಪರಿವರ್ತನೆಯಾಗುತ್ತವೆ. ಇದರ ಮೂಲಕ ನಿಮ್ಮ ಆಸ್ತಿ ಭದ್ರವಾಗುತ್ತದೆ ಮತ್ತು ಯಾರೂ ನಿಮಗೆ ತೊಂದರೆ ಕೊಡಲು ಸಾಧ್ಯವಾಗುವುದಿಲ್ಲ. ಇದರಿಂದ ಏನು ಲಾಭ? 1. ನಿಮ್ಮ ಆಸ್ತಿ ಕಾನೂನುಬದ್ಧವಾಗುತ್ತದೆ. 2. ಆಸ್ತಿಯ ಮೇಲೆ ಪೂರ್ಣ ಹಕ್ಕು ಸಿಗುತ್ತದೆ. 3. ಬ್ಯಾಂಕ್ ಸಾಲ ಸುಲಭವಾಗಿ ಸಿಗುತ್ತದೆ. 4. ಸರ್ಕಾರದ ಸೌಲಭ್ಯಗಳು ಲಭ್ಯವಾಗುತ್ತದೆ. 5. ಜಮೀನು ಖಾಲಿ ಮಾಡಿಸುವ ಭೀತಿ ದೂರವಾಗುತ್ತದೆ. 6. ನಿಮ್ಮ ಮನೆ ಭದ್ರವಾಗುತ್ತದೆ. 7. ನಿಮ್ಮ ಪ್ಲಾಟ್ನ ಬೆಲೆ ಹೆಚ್ಚಾಗುತ್ತದೆ. 8. ಯಾರೂ ನಿಮ್ಮ ಜಾಗವನ್ನು ಕಬಳಿಸಲು ಸಾಧ್ಯವಿಲ್ಲ. ಬ್ಯಾಂಕ್ ಸಾಲ ಸುಲಭವಾಗಿ ಸಿಗುತ್ತದೆ. ಸರ್ಕಾರದ ಮೂಲಭೂತ ಸೌಲಭ್ಯಗಳು ಲಭ್ಯವಾಗುತ್ತವೆ. ಇದೊಂದು ದೊಡ್ಡ ಬದಲಾವಣೆಯಾಗಿದ್ದು, ಸಾವಿರಾರು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ದೊಡ್ಡ ಸಹಾಯವಾಗಲಿದೆ. ಹಳ್ಳಿಗಳಲ್ಲಿ ಮನೆ ಕಟ್ಟಿಕೊಂಡಿರುವ ಜನರು ಇಷ್ಟು ವರ್ಷ ಎದುರಿಸುತ್ತಿದ್ದ ಸಮಸ್ಯೆಗಳು ಈಗ ಬಹುತೇಕ ನಿವಾರಣೆಯಾಗಲಿವೆ. ಆದರೆ ಇಲ್ಲಿ ಒಂದು ಮುಖ್ಯ ಷರತ್ತಿದೆ. 2025ರ ಏಪ್ರಿಲ್ ತಿಂಗಳಿಗಿಂತ ಮೊದಲು ಕೃಷಿ ಭೂಮಿಯಲ್ಲಿ ನಿರ್ಮಿಸಿದ ಮನೆಗಳಿಗೆ ಮಾತ್ರ ಈ ಸೌಲಭ್ಯ ಅನ್ವಯಿಸುತ್ತದೆ. ಇದರ ಜೊತೆಗೆ ಸರ್ಕಾರ ಈಗ ನಮೂನೆ 11B ಎಂಬ ಹೊಸ ಅಧಿಕೃತ ದಾಖಲೆ ನೀಡಲು ಮುಂದಾಗಿದೆ. ಈ ದಾಖಲೆ ಮೂಲಕ ನೀವು ನಿಮ್ಮ ಆಸ್ತಿಯನ್ನು ಕಾನೂನುಬದ್ಧವಾಗಿ ದೃಢಪಡಿಸಿಕೊಳ್ಳಬಹುದು. ಈ ಕ್ರಮವು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಜಾರಿಗೊಳಿಸಲಾಗಿದೆ. ಇದರಿಂದ ಇಷ್ಟರವರೆಗೆ ಇದ್ದ ತಾಂತ್ರಿಕ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಇದು ಕೇವಲ ಒಂದು ಯೋಜನೆಯಲ್ಲ, ಗ್ರಾಮೀಣ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದಾದ ಒಂದು ಮಹತ್ವದ ಹೆಜ್ಜೆ. ಹೀಗಾಗಿ ನೀವು ಅಥವಾ ನಿಮ್ಮ ಪರಿಚಯದವರು ಕೃಷಿ ಜಮೀನಿನಲ್ಲಿ ಪ್ಲಾಟ್ ಖರೀದಿ ಮಾಡಿಕೊಂಡಿದ್ದರೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಮುಂದಿನ ಭಾಗದಲ್ಲಿ ಈ ನಮೂನೆ 11B ದಾಖಲೆಯನ್ನು ಹೇಗೆ ಪಡೆಯುವುದು, ಯಾವ ದಾಖಲೆಗಳು ಬೇಕು, ಎಲ್ಲಿ ಅರ್ಜಿ ಹಾಕಬೇಕು, ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಗಾಗಲೇ ನೀವು ಕೇಳಿದ ದೊಡ್ಡ ಪ್ರಶ್ನೆ, ಈ ನಮೂನೆ 11B ದಾಖಲೆಯನ್ನು ಹೇಗೆ ಪಡೆಯಬೇಕು, ಯಾವ ಪ್ರಕ್ರಿಯೆ ಅನುಸರಿಸಬೇಕು? ಬನ್ನಿ, ಈಗ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ನಮೂನೆ 11B ಅಂದ್ರೇನು ಅಂತ ತಿಳಿದುಕೊಳ್ಳಬೇಕು. ಈ ನಮೂನೆ 11B ಎನ್ನುವುದು ಗ್ರಾಮ ಪಂಚಾಯಿತಿಯಿಂದ ನೀಡುವ ಒಂದು ಅಧಿಕೃತ ದಾಖಲೆ. ಈ ದಾಖಲೆಯ ಮೂಲಕ ನಿಮ್ಮ ಪ್ಲಾಟ್ ಅಥವಾ ಮನೆ ಕಾನೂನುಬದ್ಧವಾಗಿದೆ ಎಂದು ಸರ್ಕಾರ ಮಾನ್ಯತೆ ನೀಡುತ್ತದೆ. ಅಂದರೆ ಇದನ್ನು ಪಡೆಯುತ್ತಿದ್ದಂತೆಯೇ ನಿಮ್ಮ ಆಸ್ತಿ ಅಧಿಕೃತವಾಗುತ್ತದೆ. ನೀವು ಕಾನೂನುಬದ್ಧ ಮಾಲೀಕರಾಗುತ್ತೀರಿ. ಯಾವುದೇ ಭವಿಷ್ಯದ ಸಮಸ್ಯೆಗಳಿಂದ ನೀವು ಸುರಕ್ಷಿತರಾಗುತ್ತೀರಿ. ಇದೀಗ ಅರ್ಜಿ ಪ್ರಕ್ರಿಯೆ ಹೇಗಿರುತ್ತದೆ ನೋಡೋಣ. ಮೊದಲು ನೀವು ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಬೇಕು. ಅಲ್ಲಿನ ಪಂಚಾಯಿತಿ ಕಚೇರಿಯಲ್ಲಿ ಈ ನಮೂನೆ 11Bಗೆ ಅರ್ಜಿ ಹಾಕಬಹುದು. ಅರ್ಜಿ ಹಾಕುವಾಗ ನೀವು ಕೆಲವು ಪ್ರಮುಖ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಪ್ಲಾಟ್ ಖರೀದಿ ದಾಖಲೆ ಅಂದರೆ ಸೇಲ್ ಡೀಡ್ ಅಥವಾ ಅಗ್ರಿಮೆಂಟ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದ್ದರೆ, ಮನೆ ಕಟ್ಟಿದ ಫೋಟೋಗಳು, ತೆರಿಗೆ ಪಾವತಿ ರಸೀದಿ ಇದ್ದರೆ.
ಈ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಪಂಚಾಯಿತಿ ಅಧಿಕಾರಿಗಳು ನಿಮ್ಮ ಜಾಗವನ್ನ ಪರಿಶೀಲನೆ ಮಾಡುತ್ತಾರೆ. ಅವರು ಸ್ಥಳಕ್ಕೆ ಭೇಟಿ ನೀಡಿ ನಿಜವಾಗಿಯೂ ಮನೆ ಕಟ್ಟಲಾಗಿದೆವೇ, ಅದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆಯೇ, ಯಾವುದೇ ಕಾನೂನು ಸಮಸ್ಯೆ ಇದೆಯೇ, ಇವುಗಳನ್ನು ಚೆಕ್ ಮಾಡುತ್ತಾರೆ. ಪರಿಶೀಲನೆ ಪೂರ್ಣವಾದ ನಂತರ ನಿಮ್ಮ ಅರ್ಜಿಯನ್ನು ಅನುಮೋದನೆ ಮಾಡಲಾಗುತ್ತದೆ. ಆಮೇಲೆ ನಿಮಗೆ ಅಧಿಕೃತವಾಗಿ ನಮೂನೆ 11B ನೀಡಲಾಗುತ್ತದೆ. ಇದೊಂದು ಸರಳ ಪ್ರಕ್ರಿಯೆ, ಆದರೆ ಬಹಳ ಮುಖ್ಯ. ಇನ್ನೊಂದು ಗಮನಿಸಬೇಕಾದ ವಿಷಯ, ಈ ಪ್ರಕ್ರಿಯೆಗೆ ಕೆಲವು ಶುಲ್ಕಗಳು ಇರಬಹುದು. ಅದು ಪಂಚಾಯಿತಿ ನಿಯಮಗಳ ಪ್ರಕಾರ ಸ್ವಲ್ಪ ವ್ಯತ್ಯಾಸವಾಗಿರಬಹುದು. ಆದರೆ ನೀವು ಪಡೆಯುವ ಲಾಭಗಳನ್ನು ನೋಡಿದರೆ ಈ ಶುಲ್ಕ ತುಂಬಾ ಚಿಕ್ಕದು. ಇದೀಗ ಮುಖ್ಯ ಪ್ರಶ್ನೆ, ಈ ದಾಖಲೆ ಪಡೆದ ನಂತರ ಏನು ಲಾಭ ಸಿಗುತ್ತದೆ? ನೀವು ಬ್ಯಾಂಕ್ನಲ್ಲಿ ಲೋನ್ ಪಡೆಯಬಹುದು, ಮನೆಗೆ ವಿದ್ಯುತ್ ಸಂಪರ್ಕ ಪಡೆಯಬಹುದು, ಕುಡಿಯುವ ನೀರು, ರಸ್ತೆ, ಒಳಚರಂಡಿ ಸೌಲಭ್ಯ ಸಿಗುತ್ತದೆ. ಸರ್ಕಾರದ ಎಲ್ಲಾ ಯೋಜನೆಗಳಿಗೆ ಅರ್ಹರಾಗುತ್ತೀರಿ. ಹೀಗಾಗಿ ಇದೊಂದು ಕೇವಲ ಕಾಗದ ಅಲ್ಲ, ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಒಂದು ದೊಡ್ಡ ಹೆಜ್ಜೆ. ಆದರೆ ಹಲವರು ಮಾಡುವ ಒಂದು ದೊಡ್ಡ ತಪ್ಪು ಏನೆಂದರೆ, ಈ ರೀತಿಯ ಅವಕಾಶ ಬಂದರೂ ಕೂಡ ಅರ್ಜಿ ಹಾಕದೆ ಕಾಲಹರಣ ಮಾಡುತ್ತಾರೆ. ನೀವು ಹಾಗೆ ಮಾಡಬೇಡಿ, ಏಕೆಂದರೆ ಸರ್ಕಾರ ಈ ರೀತಿಯ ಸೌಲಭ್ಯಗಳನ್ನು ಸದಾ ನೀಡುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಅರ್ಜಿ ಹಾಕಿದರೆ ಮಾತ್ರ ನಿಮಗೆ ಈ ಲಾಭ ಸಿಗುತ್ತದೆ. ಹೀಗಾಗಿ ನೀವು ಅಥವಾ ನಿಮ್ಮ ಪರಿಚಯದವರು ಇಂತಹ ಪ್ಲಾಟ್ ಹೊಂದಿದ್ದರೆ ತಕ್ಷಣವೇ ಪಂಚಾಯಿತಿಗೆ ಭೇಟಿ ನೀಡಿ ಪ್ರಕ್ರಿಯೆ ಆರಂಭಿಸಿ. ಮುಂದಿನ ಭಾಗದಲ್ಲಿ ಈ ಅರ್ಜಿಯನ್ನು ಆನ್ಲೈನ್ನಲ್ಲಿ ಮಾಡಬಹುದೇ? ಯಾವ ತಪ್ಪುಗಳನ್ನು ತಪ್ಪಿಸಬೇಕು? ಅರ್ಜಿ ತಿರಸ್ಕಾರವಾದರೆ ಏನು ಮಾಡಬೇಕು? ಈ ಎಲ್ಲ ಮಹತ್ವದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದೀಗ ಬಹುತೇಕ ಜನರಿಗೆ ಇರುವ ಇನ್ನೊಂದು ಮುಖ್ಯ ಪ್ರಶ್ನೆ, ಈ ಅರ್ಜಿಯನ್ನು ಆನ್ಲೈನ್ನಲ್ಲಿ ಮಾಡಬಹುದಾ ಅಥವಾ ಕೇವಲ ಪಂಚಾಯಿತಿಯಲ್ಲೇ ಮಾಡಬೇಕಾ? ಸದ್ಯಕ್ಕೆ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಪ್ರಕ್ರಿಯೆ ಆಫ್ಲೈನ್ ಮೂಲಕವೇ ನಡೆಯುತ್ತಿದೆ. ಅಂದರೆ ನೀವು ಸ್ವತಃ ಪಂಚಾಯಿತಿ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಡಿಜಿಟಲ್ ಸೇವೆಗಳು ಆರಂಭವಾಗುತ್ತಿವೆ. ಭವಿಷ್ಯದಲ್ಲಿ ಈ ಪ್ರಕ್ರಿಯೆ ಸಂಪೂರ್ಣ ಆನ್ಲೈನ್ ಆಗುವ ಸಾಧ್ಯತೆಯೂ ಇದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೇರವಾಗಿ ಪಂಚಾಯಿತಿಗೆ ಹೋಗುವುದು ಅತ್ಯಂತ ಸುರಕ್ಷಿತ ಮತ್ತು ಸರಿಯಾದ ವಿಧಾನ. ಇದೀಗ ಗಮನಿಸಬೇಕಾದ ಪ್ರಮುಖ ವಿಷಯ, ಅರ್ಜಿ ಹಾಕುವಾಗ ನೀವು ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳು ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಬಹುದು. ಹಾಗಾದರೆ ಯಾವ ತಪ್ಪುಗಳನ್ನು ತಪ್ಪಿಸಬೇಕು ನೋಡೋಣ. ತಪ್ಪು 1, ತಪ್ಪಾದ ದಾಖಲೆ ಸಲ್ಲಿಕೆ. ಬಹಳಷ್ಟು ಜನರು ಸರಿಯಾದ ದಾಖಲೆಗಳನ್ನು ಕೊಡದೆ ಅರ್ಜಿ ಹಾಕುತ್ತಾರೆ. ಇದರಿಂದ ಅರ್ಜಿ ತಕ್ಷಣವೇ ರಿಜೆಕ್ಟ್ ಆಗಬಹುದು. ತಪ್ಪು 2, ಜಮೀನಿನ ಸ್ಪಷ್ಟ ಮಾಹಿತಿ ಇಲ್ಲ. ಪ್ಲಾಟ್ನ ಗಡಿ, ಸ್ಥಳ, ವಿವರಗಳು ಸರಿಯಾಗಿಲ್ಲ ಅಂದರೆ ಸಮಸ್ಯೆ ಬರುತ್ತದೆ. ತಪ್ಪು 3, ಕಾನೂನು ವಿವಾದ ಇರುವ ಜಮೀನು. ಜಮೀನಿನ ಮೇಲೆ ಯಾವುದೇ ಕೇಸ್ ಅಥವಾ ವಿವಾದ ಇದ್ದರೆ ಅರ್ಜಿ ಅಂಗೀಕಾರವಾಗುವುದಿಲ್ಲ. ತಪ್ಪು 4, ತಪ್ಪು ಮಾಹಿತಿ ನೀಡುವುದು. ಕೆಲವರು ತಪ್ಪು ಮಾಹಿತಿ ನೀಡಿ ಅರ್ಜಿ ಹಾಕುತ್ತಾರೆ. ಇದು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಬಹುದು. ಹೀಗಾಗಿ ಈ ತಪ್ಪುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ಇದೀಗ ಇನ್ನೊಂದು ಪ್ರಶ್ನೆ, ಅರ್ಜಿ ತಿರಸ್ಕಾರವಾದರೆ ಏನು ಮಾಡಬೇಕು? ಮೊದಲು ಭಯಪಡಬೇಕಾಗಿಲ್ಲ. ಅರ್ಜಿ ರಿಜೆಕ್ಟ್ ಆದರೂ ಅದರ ಕಾರಣವನ್ನು ತಿಳಿದುಕೊಳ್ಳಿ, ಅಗತ್ಯ ದಾಖಲೆಗಳನ್ನು ಸರಿಪಡಿಸಿ ಮತ್ತೆ ಅರ್ಜಿ ಹಾಕಬಹುದು. ಅಧಿಕಾರಿಗಳನ್ನು ಸಂಪರ್ಕಿಸಿ ಸರಿಯಾದ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಪ್ಲಾಟ್ ಅಥವಾ ಮನೆ ನಿಜವಾಗಿಯೂ 2025 ಏಪ್ರಿಲ್ಗೂ ಮೊದಲು ನಿರ್ಮಾಣವಾಗಿರಬೇಕು. ಈ ದಿನಾಂಕದ ನಂತರ ನಿರ್ಮಿಸಿದ ಕಟ್ಟಡಗಳಿಗೆ ಈ ಸೌಲಭ್ಯ ಸಿಗದೇ ಇರಬಹುದು. ಹೀಗಾಗಿ ಸಮಯ ಮತ್ತು ದಾಖಲೆಗಳ ಬಗ್ಗೆ ಜಾಗ್ರತೆ ವಹಿಸಿ. ಇದೀಗ ನೀವು ತಿಳಿದುಕೊಂಡಿರುವ ಮಾಹಿತಿ ಏನು ಅಂದ್ರೆ, ಸರ್ಕಾರದಿಂದ ದೊಡ್ಡ ಅವಕಾಶ ಬಂದಿದೆ. ನಮೂನೆ 11B ಮೂಲಕ ಆಸ್ತಿ ಕಾನೂನುಬದ್ಧವಾಗುತ್ತದೆ. ಸರಿಯಾದ ದಾಖಲೆ ಮತ್ತು ಪ್ರಕ್ರಿಯೆ ಇದ್ದರೆ ಸುಲಭವಾಗಿ ಪಡೆಯಬಹುದು. ಕೆಲವು ತಪ್ಪುಗಳನ್ನು ತಪ್ಪಿಸಿದರೆ ಯಾವುದೇ ಸಮಸ್ಯೆ ಇಲ್ಲ. ಇದು ನಿಜಕ್ಕೂ ಗ್ರಾಮೀಣ ಜನರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರುವ ಯೋಜನೆ. ಹೀಗಾಗಿ ಈ ಮಾಹಿತಿಯನ್ನು ನೀವು ಮಾತ್ರವಲ್ಲ, ನಿಮ್ಮ ಸ್ನೇಹಿತರು, ಬಂಧುಗಳು, ಹಳ್ಳಿಯವರ ಜೊತೆಗೂ ಹಂಚಿಕೊಳ್ಳಿ. ಬಹಳ ಜನರಿಗೆ ಇದು ಗೊತ್ತೇ ಇರಲ್ಲ. ನಿಮ್ಮ ಒಂದು ಶೇರ್ ಅವರ ಜೀವನವನ್ನು ಬದಲಾಯಿಸಬಹುದು. ಮುಂದಿನ ಭಾಗದಲ್ಲಿ ಕೊನೆಯ ಪ್ರಮುಖ ಸೂಚನೆಗಳು, ಸಂಪೂರ್ಣ ಸಾರಾಂಶ, ನೀವು ಈಗಲೇ ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ನೋಡೋಣ. ಇಷ್ಟುವರೆಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದು ಏನು ಅಂದ್ರೆ,
ಗ್ರಾಮೀಣ ಭಾಗದಲ್ಲಿ ಕೃಷಿ ಜಮೀನಿನಲ್ಲಿ ಪ್ಲಾಟ್ ಖರೀದಿ ಮಾಡಿ ಮನೆ ಕಟ್ಟಿಕೊಂಡಿರುವ ಜನರಿಗೆ ಸರ್ಕಾರ ಈಗ ದೊಡ್ಡ ಅವಕಾಶ ಕೊಟ್ಟಿದೆ. ನಮೂನೆ 11B ಎಂಬ ಅಧಿಕೃತ ದಾಖಲೆಯ ಮೂಲಕ ನಿಮ್ಮ ಆಸ್ತಿ ಕಾನೂನುಬದ್ಧವಾಗುತ್ತದೆ. ನಿಮ್ಮ ಮಾಲೀಕತ್ವಕ್ಕೆ ಸರ್ಕಾರ ಮಾನ್ಯತೆ ಸಿಗುತ್ತದೆ. ಬ್ಯಾಂಕ್ ಲೋನ್ ಪಡೆಯಲು ಅವಕಾಶ ಸಿಗುತ್ತದೆ. ವಿದ್ಯುತ್, ನೀರು, ರಸ್ತೆ ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳು ಲಭ್ಯವಾಗುತ್ತವೆ. ಈ ದಾಖಲೆ ಗ್ರಾಮ ಪಂಚಾಯಿತಿ ಮೂಲಕ ನೀಡಲಾಗುತ್ತಿದ್ದು, ಇದು ನಿಮ್ಮ ಆಸ್ತಿಯ ಮಾಲೀಕತ್ವ ಹಾಗೂ ತೆರಿಗೆ ವಿವರಗಳನ್ನು ದೃಢಪಡಿಸುವ ಪ್ರಮುಖ ದಾಖಲೆಯಾಗಿದೆ. ಅಂದರೆ ಇಷ್ಟು ವರ್ಷ ನೀವು ಎದುರಿಸುತ್ತಿದ್ದ ಎಲ್ಲ ಸಮಸ್ಯೆಗಳಿಗೆ ಇದು ಒಂದು ಶಾಶ್ವತ ಪರಿಹಾರ. ಆದರೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯಗಳು: 2025ರ ಏಪ್ರಿಲ್ಗೂ ಮೊದಲು ನಿರ್ಮಿಸಿದ ಮನೆಗಳಿಗೆ ಮಾತ್ರ ಈ ಸೌಲಭ್ಯ ಅನ್ವಯ. ಸರಿಯಾದ ದಾಖಲೆಗಳಿಲ್ಲದಿದ್ದರೆ ಅರ್ಜಿ ತಿರಸ್ಕಾರವಾಗಬಹುದು. ಕಾನೂನು ವಿವಾದ ಇರುವ ಜಮೀನಿಗೆ ಈ ಸೌಲಭ್ಯ ಸಿಗುವುದಿಲ್ಲ. ಹೀಗಾಗಿ ಯಾವುದೇ ತಪ್ಪು ಮಾಡದೆ ಸರಿಯಾದ ಪ್ರಕ್ರಿಯೆಯಲ್ಲಿ ಅರ್ಜಿ ಹಾಕುವುದು ತುಂಬಾ ಮುಖ್ಯ. ಇದು ಕೇವಲ ಒಂದು ಸರ್ಕಾರದ ಯೋಜನೆ ಅಲ್ಲ, ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಅವಕಾಶ, ನಿಮ್ಮ ಆಸ್ತಿಯನ್ನು ಕಾನೂನುಬದ್ಧಗೊಳಿಸುವ ಅವಕಾಶ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲ ಅವಕಾಶ. ಇಂತಹ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಯಾಕೆಂದ್ರೆ ಹಲವರಿಗೆ ಈ ಮಾಹಿತಿ ಇನ್ನೂ ಗೊತ್ತಿಲ್ಲ. ಮತ್ತಷ್ಟು ಇಂತಹ ಪ್ರಮುಖ ಸರ್ಕಾರಿ ಅಪ್ಡೇಟ್ಗಳು, ಯೋಜನೆಗಳು ಮತ್ತು ಹೊಸ ನಿಯಮಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳಲು ಈಗಲೇ PM ಸೇವಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ, ನಿಮಗೆ ಸರಿಯಾದ ಮಾಹಿತಿ. ಧನ್ಯವಾದಗಳು.